ಎಸ್ ಸ್ನೇಹಿತರೆ, ಲೋಕಸಭಾ ಚುನಾವಣೆಯ ವೇಳಾಪಟ್ಟಿ ಪ್ರಕಟವಾಗುವ ಮುನ್ನವೇ ಕಾಂಗ್ರೆಸ್ ತನ್ನ ಪಟ್ಟಿಯನ್ನ ನಿಧಾನವಾಗಿ ರೆಡಿ ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಇಂತಹದೊಂದು ಸುದ್ದಿ ಇದೀಗ ಎಲ್ಲೆಡೆ ಹರಿದಾಡ್ತಾ ಇದೆ. ಅದರಲ್ಲೂ ಕೂಡ 15 ಕ್ಷೇತ್ರಗಳ ಸಂಭಾವ್ಯ ಪಟ್ಟಿಯನ್ನ ಇದೀಗ ಕಾಂಗ್ರೆಸ್ ಬಹುತೇಕ ಖಚಿತಪಡಿಸಿದೆ ಎನ್ನಲಾಗ್ತಿದೆ. ಹೌದು ಸ್ನೇಹಿತರೆ, ಅಂದ್ರೆ ಯಾವ ಕ್ಷೇತ್ರ, ಈ 15 ಕ್ಷೇತ್ರಗಳಿಗೆ ಒಬ್ಬರೇ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ನಾಯಕತ್ವ ಅಂದ್ರೆ ಡಿ.ಕೆ. ಶಿವಕುಮಾರ್ ಇರಬಹುದು, ಸಿಎಂ ಸಿದ್ದರಾಮಯ್ಯ ಇರಬಹುದು, ಇವರು ನಾಯಕರುಗಳು ಸೇರಿ ಒಬ್ಬರೇ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಈಗ ಬರ್ತಿದ್ದು ಆ ಪಟ್ಟಿಯನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೀವಿ. ಹೌದು ಸ್ನೇಹಿತರೆ, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಸೇರಿ 15 ಕ್ಷೇತ್ರಗಳ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ. ಆ ಸರ್ವೆ ಕಾರ್ಯ ಕೂಡ ಮುಗಿದಿದ್ದು, ಚುನಾವಣಾ ಆಯೋಗ ಅಂತಿಮ ಡೇಟ್ ಅನ್ನ ಫಿಕ್ಸ್ ಮಾಡುವುದಕ್ಕೂ ಮುಂಚೆನೆ ಇವರು 15 ಕ್ಷೇತ್ರಗಳಿಗೆ ಸಂಭಾವ್ಯರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಅವರು ಯಾರ್ಯಾರು ಅಂತ ನಾವು ನೋಡೋದಾದ್ರೆ, ಚಾಮರಾಜನಗರ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಬಳ್ಳಾರಿ ಬಿ. ನಾಗೇಂದ್ರ, ಚಿತ್ರದುರ್ಗ ಬಿ.ಎನ್. ಚಂದ್ರಪ್ಪ, ತುಮಕೂರು ಮುದ್ದ ಹನುಮೇಗೌಡ, ಹಾಸನ ಶ್ರೇಯಸ್ ಪಾಟೀಲ್, ಉತ್ತರ ಕನ್ನಡ ಅಂಜಲಿ ನಿಂಬಾಳ್ಕರ್, ದಕ್ಷಿಣ ಕನ್ನಡ ವಿನಯ್ ಸೊರಕೆ, ಉಡುಪಿ ಚಿಕ್ಕಮಗಳೂರು ಕೆ. ಜಯಪ್ರಕಾಶ್ ಹೆಗ್ಡೆ, ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯ, ಕೋಲಾರ ಕೆ.ಎಚ್. ಮುನಿಯಪ್ಪ, ಬೆಂಗಳೂರು ಗ್ರಾಮಾಂತರ ಡಿ.ಕೆ. ಸುರೇಶ್, ಮೈಸೂರು ಕೊಡಗು ಲಕ್ಷ್ಮಣ್, ರಾಯಚೂರು ಜಿ. ಕುಮಾರ್ ನಾಯಕ್ ಅಥವಾ ರವಿ ನಾಯಕ್, ಬೆಳಗಾವಿ ಸತೀಶ್ ಜಾರಕಿಹೊಳಿ, ಮಂಡ್ಯ ಸ್ಟಾರ್ ಬಿಲ್ಡರ್ ಚಂದ್ರು. ಎಸ್ ಸ್ನೇಹಿತರೆ, ನಿಮ್ಗೆ ಅನ್ಸಿರಬಹುದು ಏನಿದು ಸ್ಟಾರ್ ಬಿಲ್ಡರ್ ಚಂದ್ರು ಅಂತ. ಹೌದು, ಇದೊಂದು ಹೊಸ ಮುಖವಾಗಿರಬಹುದು. ಆದ್ರೂ ಕೂಡ ಇದಕ್ಕೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕೂಡ ಇವರಿಗೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಇವರು ಮೂಲತಃ ನಾಗಮಂಗಲದವರ ಆಗಿದ್ದಾರೆ. ಇನ್ನು ಸ್ನೇಹಿತರೆ, ಈ ಬಾರಿ ಏನಂದ್ರೆ, ಈ ಹಿಂದೆ ಕೇವಲ 1 ಸೀಟನ್ನ ಗೆದ್ದಿದ್ದಂತಹ ಕಾಂಗ್ರೆಸ್ ಈ ಬಾರಿ ಅಧಿಕಾರದಲ್ಲಿ ಇರುವಂತಹ ಕಾರಣ ಈ ಬಾರಿ 20 ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಎನ್ನುವಂತಹ ಹಠವನ್ನ ತೊಟ್ಟಿರುವ ಕಾರಣ ಈಗಾಗಲೇ ತನ್ನದೇ ಆದ ಮಾಸ್ಟರ್ ಪ್ಲಾನ್ಗಳನ್ನ ಮಾಡ್ತಿದೆ. ಈ ಬಾರಿ ಕನಿಷ್ಠ 20 ಕ್ಷೇತ್ರಗಳನ್ನ ಗೆಲ್ಲಲೇಬೇಕೆಂದುಕೊಂಡಿರುವಂತಹ ಕಾಂಗ್ರೆಸ್ ಬಿಜೆಪಿಗೂ ಮುಂಚಿತವಾಗಿ 15 ಏನು ಕ್ಷೇತ್ರಗಳಿದೆ ಅವುಗಳಿಗೆ ಪಟ್ಟಿಯನ್ನ ರೆಡಿ ಮಾಡಿದ್ದು, ಅಂದ್ರೆ ಒಂದು ರೀತಿ ಹುಮ್ಮಸ್ಸನ್ನ ಕೊಟ್ಟಿದೆ. ನೀವು ಈಗಿನಿಂದಲೇ ಶುರು ಮಾಡಿ ಎನ್ನುವ ಮೂಲಕ ಇದೀಗ ಈ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇನ್ನು ಲೋಕಸಭೆ ಚುನಾವಣೆಗೆ ಇನ್ನೂ 2 ತಿಂಗಳು ಇರುವಾಗಲೇ ಇದೀಗ ಕಾಂಗ್ರೆಸ್ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಆ ಮೂಲಕ ರಾಜಕೀಯವನ್ನು ಮತ್ತಷ್ಟು ರಂಗೇರಿಸ್ತಾ ಇದೆ.